ಏನ್ ಯೋಚನೆ ಮಾಡ್ತಿದ್ದೀರಾ ವಿದ್ಯಾ? ಏನಿಲ್ಲ. ಏನೂ ಇಲ್ಲ ಅಂತ ಹೇಳ್ತಾರೋ ನಿಮ್ ಮುಖದಲ್ಲಿ ಏನೋ ಇದೆ ಅಂತ ಗೊತ್ತಾಗ್ತಿದೆ. ಯಾಕೆ ವಿದ್ಯಾ, ನಿನ್ನೆ ಶಿವ ಅವ್ರನ್ನ ಕೇಳ್ಕೊಂಡು ಕಾಲ್ ಮಾಡಿದ್ರಿ, ಇವತ್ತು ಹುಡ್ಕೊಂಡೇ ಬಂದಿದ್ದೀರಾ. ನೀವಿಷ್ಟೊಂದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತಂದ್ರೆ ಏನೋ ವಿಷಯ ಇರಬೇಕು. ನಿಮ್ಗೇನೂ ಅಭ್ಯಂತರ ಇಲ್ಲ ಅಂತಂದ್ರೆ ನನ್ನ ಹತ್ರ ಅದೇನು ವಿಷಯ ಅಂತ ಹೇಳ್ಕೊಬೋದು. ಬೇಡ ಪಲ್ಲವಿ ಅವರೇ, ಮೊದಲೇ ಶಿವಾನಿ ಸಿಕ್ಕಿಲ್ಲ ಅಂತ ಮನೆಯಲ್ಲಿ ಎಲ್ಲರೂ ಟೆನ್ಷನ್ ಮಾಡ್ಕೊಂಡಿದ್ದೀರಾ. ಈ ಮಧ್ಯದಲ್ಲಿ ನನ್ನ ಸಮಸ್ಯೆ ಯಾಕೆ? ಅದಲ್ಲದೆ ನಂದೇನು ತಲೆ ಹೋಗೋ ಅಂತ ಪ್ರಾಬ್ಲಮ್ ಏನಲ್ಲ. ಏನು ಮಾಡಲಿ, ನನ್ನ ವಿಷಯಗಳನ್ನ ಹಂಚ್ಕೊಳಕ್ಕೆ ನನಗೆ ಶಿವ ಅವ್ರು ಬಿಟ್ಟು ಬೇರೆ ಯಾರೂ ಇಲ್ಲ. ಅವ್ರ ಹತ್ರ ಇಂಥ ವಿಷಯಗಳನ್ನೆಲ್ಲ ಹೇಳ್ಕೊಂಡಿಲ್ಲ ಅಂದರೆ ನನ್ನ ಮನ್ಸಿಗೆ ಸಮಾಧಾನನೇ ಆಗಲ್ಲ.